ಹಲೋ ಎವ್ರಿವನ್. ಇಂಗ್ಲೀಷ್ ಗ್ರಾಮರ್ನಲ್ಲಿ ವರ್ಬ್ಸ್ಗಳ ಬಗ್ಗೆ ಎಲ್ರಿಗೂ ಗೊತ್ತು. ವರ್ಬ್ಸ್ ಅಂದರೆ ಕ್ರಿಯಾಪದಗಳು. ದ ವರ್ಡ್ಸ್ ವಿಚ್ ಶೋ ಆ್ಯಕ್ಷನ್. ವರ್ಬ್ಸ್ಗಳನ್ನು ನಾವು ನೋಡೋದಾದರೆ ದ ಸೇಮ್ ವರ್ಬ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇನ್ 2 more categories. ಅದೇ ವರ್ಬ್ಸ್ಗಳನ್ನು ಇನ್ನೂ 2 ವಿಧಗಳಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಅದು ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ. ಸೊ ಇನ್ ಟುಡೇಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅ ಸ್ಮಾಲ್ ಬಟ್ ಆನ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಗ್ರಾಮರ್ ಪಾಯಿಂಟ್, that is transitive and intransitive verbs. Probably these are new words for many students, but we should remember that if we don't know about these words, it may become little difficult for us to learn about passive voice sentences. Active voice and passive voice ಎಲ್ರಿಗೂ ಗೊತ್ತಿರುವಂಥ ವ್ಯಾಕರಣ ವಿಷಯ. To get thorough knowledge in voices, transitive and intransitive is one of the required things. ಜಸ್ಟ್ ಇವುಗಳ ಅರ್ಥವನ್ನು ಕನ್ನಡದಲ್ಲಿ ನೋಡಿದರೂ ನಮಗಿದನ್ನು ತಿಳ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ದೆನ್ ಲೆಟ್ ಅಸ್ ಸಿ ದೇರ್ ಮೀನಿಂಗ್ಸ್ ಇನ್ ಕನ್ನಡ. ಟ್ರಾನ್ಸಿಟಿವ್ ವರ್ಬ್ಸ್ ವೆರಿ ಸಿಂಪಲ್. ಟ್ರಾನ್ಸಿಟಿವ್ ಅಂತಂದರೆ ಸಕರ್ಮಕ ಕ್ರಿಯಾಪದಗಳು. ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂದರೆ ಅಕರ್ಮಕ ಕ್ರಿಯಾಪದಗಳು. ಸಕರ್ಮಕ ಅಂದರೆ ಕರ್ಮಪದವನ್ನು ಹೊಂದಿರೋದು. ಕರ್ಮಪದ ಅಂದರೆ ಇಂಗ್ಲೀಷ್ನಲ್ಲಿ ಆಬ್ಜೆಕ್ಟ್, ಕನ್ನಡದಲ್ಲಿ ಕರ್ಮಪದ. ಸೊ ಯಾವ ಕ್ರಿಯಾಪದಕ್ಕೆ ಕರ್ಮಪದ ಅಥವಾ ಆಬ್ಜೆಕ್ಟ್ನ ಅವಶ್ಯಕತೆ ಇದೆ, ಆ ಒಂದು ಕ್ರಿಯಾಪದಕ್ಕೆ ಸಕರ್ಮಕ ಕ್ರಿಯಾಪದ ಅಥವಾ ಟ್ರಾನ್ಸಿಟಿವ್ ವರ್ಬ್ ಅಂತ ಅನ್ಬಹುದು. ದ ವರ್ಬ್ which requires an object to complete its meaning is said to be a transitive verb. Yes, as an example, I write this sentence: we read a story. ಇಲ್ಲಿ read ಈ ವಾಕ್ಯದ ಕ್ರಿಯಾಪದ, a story ಈ ವಾಕ್ಯದ ಆಬ್ಜೆಕ್ಟ್. ಸೊ ಇಲ್ಲಿ ನೋಡೋದಾದರೆ ರೀಡ್ ಅನ್ನುವಂಥ ಕ್ರಿಯಾಪದ ಇನ್ಕಂಪ್ಲೀಟ್ ವಿದೌಟ್ ಆ್ಯನ್ ಆಬ್ಜೆಕ್ಟ್. ಯಾಕಂತಂದರೆ ಒಂದು ವೇಳೆ ಈಗ ನೋಡಿ, ವಿ ರೀಡ್ ನಾವು ಓದ್ತೀವಿ. ಏನನ್ನು ಓದ್ತೀವಿ, ಅಲ್ಲಿ ಏನಾದರೂ ಬರಲೇಬೇಕು. ಇಟ್ ಮೇ ಬಿ ಅ ಸ್ಟೋರಿ, ಅ ನಾವೆಲ್, ಅ ಪೋಯಮ್ ಆರ್ ಅ ನ್ಯೂಸ್ ಪೇಪರ್, ವಾಟ್ ಎವರ್ ಇಟ್ ಮೇ ಬಿ. ಏನಾದರೂ ಒಂದು ಆಬ್ಜೆಕ್ಟ್ ಬರಲೇಬೇಕು. ಸೊ ದ ವರ್ಬ್ ರೀಡ್ ಈಸ್ ಇನ್ಕಂಪ್ಲೀಟ್ ವಿದೌಟ್ ಆ್ಯನ್ ಆಬ್ಜೆಕ್ಟ್. ಸೊ ಇಟ್ ಮೀನ್ಸ್ ದ್ಯಾಟ್ ದ ವರ್ಬ್ read requires an object to complete its meaning. Hence, it can be called a transitive verb. ಇನ್ನೊಂದು ಎಕ್ಸಾಂಪಲನ್ನು ನೋಡೋದಾದರೆ, ಎರಡನೇದಾಗಿ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಥವಾ ಅಕರ್ಮಕ ಕ್ರಿಯಾಪದಗಳಿಗೆ ಸಂಬಂಧಪಟ್ಟಂತೆ ನೋಡ್ರಿ, ಅಲ್ಲಿ ಹೆಸರೇ ಸೂಚಿಸ್ತದ ಅಕರ್ಮಕ. ಅಕರ್ಮಕ ಅಂತಂದರೆ ಕರ್ಮಪದದ ಅವಶ್ಯಕತೆ ಇಲ್ಲದೆ ಇರುವಂಥ ಒಂದು ಕ್ರಿಯಾಪದ. ಇಲ್ಲಿ ಸೆಂಟೆನ್ಸ್ ನೋಡಿ, ವಿ ಗೋ ನಾವು ಹೋಗ್ತೀವಿ. ಇಟ್ ಈಸ್ ಕಂಪ್ಲೀಟ್, ಇಟ್ ಈಸ್ ಅ ಕಂಪ್ಲೀಟ್ ಸೆಂಟೆನ್ಸ್. ವಿ ಗೋ ಮುಂದೆ ಆಬ್ಜೆಕ್ಟ್ನ ಅವಶ್ಯಕತೆ ಈ ವಾಕ್ಯಕ್ಕಿಲ್ಲ. ಸೊ ಗೋ ಈಸ್ ಕಂಪ್ಲೀಟ್ ಇಟ್ ಸೆಲ್ಫ್ ವಿದೌಟ್ ಎನಿ ಆಬ್ಜೆಕ್ಟ್. ದೇರ್ ಫೋರ್ ದ ವರ್ಬ್ ಗೋ ಕ್ಯಾನ್ ಬಿ ಕಾಲ್ಡ್ ಆಸ್ ಆ್ಯನ್ ಇಂಟ್ರಾನ್ಸಿಟಿವ್ ವರ್ಬ್. ಇಲ್ಲಿ ಕೆಲವೊಬ್ಬರ ತಲೆನಲ್ಲಿ ಈ ಥರ ವಿಚಾರ ಬರ್ತಿರ್ಬೋದು, ವಿ ಗೋ ಟು ಮುಂಬೈ, ವಿ ಗೋ ಟು ಟೆಂಪಲ್, ವಿ ಗೋ ಹೋಮ್, ಈ ಥರ ಬರಿಬೋದಲ್ಲ ಅಂತ. ಬಟ್ ನೆನಪಿರಲಿ, ಇಲ್ಲಿ ಟು ಮುಂಬೈ ಅಥವಾ ಟು ಟೆಂಪಲ್ ಇದು ಯಾವುದೂ ಕೂಡ ಆಬ್ಜೆಕ್ಟ್ ಆಗಲ್ಲ. ಅದು ಕೇವಲ ಪ್ರೇಸ್ ಆಗ್ತದೆ. ಪ್ರೇಸ್ ಅಂತಂದರೆ ಶಬ್ದಗುಚ್ಛ, ಬಟ್ ಅದು ಯಾವುದು ಆಬ್ಜೆಕ್ಟ್ ಆಗಲ್ಲ. ಹಾಗಾದರೆ ಆಬ್ಜೆಕ್ಟನ್ನು ಯಾವ ರೀತಿ ತಿಳ್ಕೊಳ್ಳೋದು? ಆಬ್ಜೆಕ್ಟನ್ನು ತಿಳ್ಕೊಳ್ಳಿಕ್ಕೆ ಒಂದು ಟೆಕ್ನಿಕ್ ಅದ. ಸೊ ಆ ಟೆಕ್ನಿಕ್ ಏನಪ್ಪ ಅಂತಂದರೆ, ಆಬ್ಜೆಕ್ಟಿಗೆ ನಾವು ಕ್ವೆಶ್ಚನ್ ಮಾಡಬೇಕು. ಏನಂತ? ಓನ್ಲಿ ವಾಟ್ ಆರ್ ಹೂಮ್, ವಾಟ್ ಆರ್ ಹೂಮ್ ಅಂತ ಕ್ವೆಶ್ಚನ್ ಮಾಡಬೇಕು ನಾವು. ಯಾವುದಕ್ಕೆ? ವರ್ಬ್ಗೆ. ನಾಟ್ ಆಬ್ಜೆಕ್ಟ್ ಟು ವರ್ಬ್, ಕ್ರಿಯಾಪದಕ್ಕೆ ವಾಟ್ ಅಥವಾ ಹೂಮ್ ಅಂತ ಕ್ವೆಶ್ಚನ್ ಮಾಡಿದಾಗ ಏನಾದರೂ ಆನ್ಸರ್ ಬಂದ್ರೆ ಡೆಫಿನೆಟ್ಲಿ ಅದು ಒಂದು ಆಬ್ಜೆಕ್ಟ್ ಆಗಿರ್ತದೆ. ವಾಟ್ ಅಥವಾ ಹೂಮ್ ಕ್ವೆಶ್ಚನಿಗೆ ಮಾತ್ರ ಆನ್ಸರ್ ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಆಗಲೇ ಬರೆದಿರುವಂಥ ಸೆಂಟೆನ್ಸ್ ವಿ ರೀಡ್. ವಾಟ್ ಡು ವಿ ರೀಡ್? ಏನು ಓದ್ತೀವಿ?
ಎಸ್ ಇಟ್ ಮೇ ಬಿ ಅ ಸ್ಟೋರಿ ಆರ್ ಅ ನಾವೆಲ್ ಆರ್ ಅ ಪೋಯಮ್ ಆರ್ ಅ ನ್ಯೂಸ್ ಪೇಪರ್ ಏನಾದರೂ ಇರ್ಬೋದಲ್ಲ. ಅದೇ ನೋಡ್ರಿ, ವಿ ಗೋ, ವಾಟ್ ಡು ವಿ ಗೋ, ನಾವೇನು ಹೋಗ್ತೀವಿ, ದೆರ್ ಈಸ್ ನೋ ಆನ್ಸರ್. ಹೂಮ್ ಡು ವಿ ಗೋ, ದೆರ್ ಈಸ್ ನೋ ಆನ್ಸರ್. ಇದೇ ಥರ ಬೇರೆ ಎಕ್ಸಾಂಪಲ್ಸ್ಗಳನ್ನ ನೋಡೋದಾದರೆ ಜಸ್ಟ್ ನೋಡ್ತಾ ಹೋಗಿ ಇಲ್ಲಿ ಫೈಂಡ್ ಔಟ್ ಮಾಡಿ ಯಾವುದು ಟ್ರಾನ್ಸಿಟಿವ್ ಅದ ಯಾವುದು ಇನ್ಟ್ರಾನ್ಸಿಟಿವ್ ಅದ ಅಂತ. ಈ ಸೆಂಟೆನ್ಸನ್ನು ನೋಡಿ, ಐ ಪ್ಲೇ, ಇಲ್ಲಿ ಯಾವುದು ವರ್ಬ್ ಇದೆ, ಪ್ಲೇ. ಸೊ ಪ್ಲೇಗೆ ನಾವು ಕ್ವೆಶನ್ ಮಾಡಬೇಕು, ಏನಂತ, ವಾಟ್ ಅಥವಾ ಹೂಮ್. ಐ ಪ್ಲೇ, ವಾಟ್ ಡು ಐ ಪ್ಲೇ. ಎಸ್, ಏನಾದರೂ ಆನ್ಸರ್ ಬರ್ಬೋದಲ್ಲ. ವಾಟ್ ಡು ಐ ಪ್ಲೇ? ಐ ಪ್ಲೇ ಕ್ರಿಕೆಟ್, ಐ ಪ್ಲೇ ಹಾಕಿ, ಐ ಪ್ಲೇ ಚೆಸ್, ಏನಾದರೂ ಬರ್ಬೋದಲ್ಲ. ಐ ಪ್ಲೇ ಕಬಡ್ಡಿ. ಸೊ ಪ್ಲೇ ರಿಕ್ವೈರ್ಸ್ ಆ್ಯನ್ ಆಬ್ಜೆಕ್ಟ್ ಟು ಕಂಪ್ಲೀಟ್ ಇಟ್ಸ್ ಮೀನಿಂಗ್, ಹೆನ್ಸ್ ಪ್ಲೇ ಈಸ್ ಅ ಟ್ರಾನ್ಸಿಟಿವ್ ವರ್ಬ್. ನೆಕ್ಸ್ಟ್ ನೋಡಿ, ಐ ಸ್ಲೀಪ್. ಐ ಸ್ಲೀಪ್, ನಾನು ಮಲಗಿಕೊಳ್ಳುತ್ತೇನೆ. ವಾಟ್ ಡು ಐ ಸ್ಲೀಪ್? ಏನು ಮಲಗುತ್ತೇನೆ? ನೋ, ದೆರ್ ಈಸ್ ನೋ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಇದಕ್ಕೆ ಯಾವುದೇ ರೀತಿ ಆನ್ಸರ್ ಬರಲ್ಲ. ಸೊ ಸ್ಲೀಪ್ ಈಸ್ ಆ್ಯನ್ ಇಂಟ್ರಾನ್ಸಿಟಿವ್ ವರ್ಬ್. ನೆಕ್ಸ್ಟ್ ನೋಡಿ, ರಮೇಶ್ ಈಟ್ಸ್. ಎಸ್, ವಾಟ್ ಡಸ್ ರಮೇಶ್ ಈಟ್? ರಮೇಶ್ ಏನು ತಿಂತಾನ? ಏನಾದರೂ ಬರಲೇಬೇಕಲ್ಲ. ರಮೇಶ್ ಈಟ್ಸ್ ಆ್ಯನ್ ಐಸ್ ಕ್ರೀಮ್, ರಮೇಶ್ ಈಟ್ಸ್ ಆ್ಯನ್ ಆ್ಯಪಲ್, ರಮೇಶ್ ಈಟ್ಸ್ ಅ ಚಪಾತಿ, ಏನಾದರೂ ಬರಲೇಬೇಕಲ್ಲ. ಸೊ ಈಟ್ಸ್ ಇದು ಒಂದು ಟ್ರಾನ್ಸಿಟಿವ್ ವರ್ಬ್. ನೆಕ್ಸ್ಟ್, ರಮ್ಯಾ ಸಿಂಗ್ಸ್. ರಮ್ಯಾ ಹಾಡುತ್ತಾಳೆ. ಏನನ್ನ? ರಮ್ಯಾ ಸಿಂಗ್ಸ್ ಅ ಫೋಕ್ ಸಾಂಗ್, ರಮ್ಯಾ ಸಿಂಗ್ಸ್ ಅ ಸಾಂಗ್. ಸೊ ಆಬ್ಜೆಕ್ಟ್ ಬರ್ತದ, ದೆನ್ ಸಿಂಗ್ಸ್ ಈಸ್ ಆಲ್ಸೋ ಅ ಟ್ರಾನ್ಸಿಟಿವ್ ವರ್ಬ್. ರಾಧಾ ಗೋಸ್. ವಾಟ್ ಡಸ್ ರಾಧಾ ಗೋ? ರಾಧಾ ಏನು ಹೋಗುತ್ತಾಳೆ? ದೆರ್ ಈಸ್ ನೋ ಆನ್ಸರ್. ಸೊ ಗೋಸ್ ಈಸ್ ಅನ್ ಇಂಟ್ರಾನ್ಸಿಟಿವ್ ವರ್ಬ್. ನೆಕ್ಸ್ಟ್ ನೋಡಿ, ರಾಮ್ ಕಿಲ್ಸ್. ರಾಮ್ ಕೊಲೆ ಮಾಡುತ್ತಾನೆ. ವಾಟ್? ಏನನ್ನ? ಏನಾದರೂ ಆನ್ಸರ್ ಬರಲೇಬೇಕು. ರಾಮ್ ಕಿಲ್ಸ್ ಅ ಟೈಗರ್, ಮನುಷ್ಯರನ್ನು ಅಂತಲೂ ಬರಿಬೋದು. ರಾಮ್ ಕಿಲ್ಸ್ ರಾವಣ. ಸೊ ಅದಕ್ಕೆ ಕ್ವೆಶನ್ ಏನು ಮಾಡ್ತೀರಾ? ಹೂಮ್ ಡಸ್ ರಾಮ್ ಕಿಲ್? ಸೊ ಹೂಮ್ ಅಥವಾ ವಾಟ್ ಎರಡು ಕ್ವೆಶನ್ ಕೇಳಿದಾಗಲೂ ಕೂಡ ಇದಕ್ಕೆ ಆನ್ಸರ್ ಬರ್ತದೆ. ಸೊ ಕಿಲ್ಸ್ ಈಸ್ ಆಲ್ಸೋ ಅ ಟ್ರಾನ್ಸಿಟಿವ್ ವರ್ಬ್. ನೆಕ್ಸ್ಟ್ ನೋಡಿ, ಐ ಲೈಕ್. ವಾಟ್ ಡು ಐ ಲೈಕ್? ಐ ಲೈಕ್ ಆ್ಯನ್ ಐಸ್ ಕ್ರೀಮ್. ಸೊ ಲೈಕಿಗೆ ಆಬ್ಜೆಕ್ಟ್ ಇದೆ. ಅಥವಾ ಹೂಮ್ ಡು ಐ ಲೈಕ್? ಹೂಮ್ ಡು ಐ ಲೈಕ್? ನಾನು ಯಾರನ್ನ ಇಷ್ಟಪಡ್ತೀನಿ? ಐ ಲೈಕ್ ಯಾವುದಾದ್ರೂ ಫಿಲಮ್ ಸ್ಟಾರ್ ಹೆಸರು ಹೇಳ್ಬೋದು ಅಥವಾ ಇನ್ಯಾರ್ದು ಹೆಸರು ಹೇಳ್ಬೋದು. ಸೊ ಲೈಕ್ ಈಸ್ ಆಲ್ಸೋ ಅ ಟ್ರಾನ್ಸಿಟಿವ್ ವರ್ಬ್. ಸೊ ಈ ರೀತಿ ಇದು ತಿಳಿತು ಅಂತ ಅನ್ಕೋತೀನಿ. ದ ವರ್ಬ್ that requires an object to complete its meaning is called a transitive verb, and a verb which does not require any object to complete its meaning and it is complete itself is called an intransitive verb. Yes, I think it is enough for today's class.